So, good morning everyone. Today we are revive the chapter tissues. Define the term tissues. Here, tissues means group of cells similar in structure and function. ಟಿಶ್ಯೂಸ್ ಅಂದರೆ ಒಂದು ಸೆಲ್ಲಿನ ಒಂದು ಗುಂಪು, ಅದರದ್ದು ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಎರಡೂ ಕೂಡ ಏನಾಗಿರುತ್ತೆ, ಒಂದೇ ಥರವನ್ನು ಇರುತ್ತೆ. ಸೊ ಹಾಗಾಗಿ ಟಿಶ್ಯೂಸ್ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್ similar in structure and function. So how many types of elements together make up the xylem tissues and name them? So there are three types of elements together make up the xylem tissues. They are tracheids, xylem vessels and xylem parenchyma. There are three types of elements together make up the xylem tissues. They are tracheids, xylem vessels and xylem parenchyma are the three types of xylem tissues. And how are simple tissues different from complex tissues in plants? So how are simple tissues are different from complex tissues in plants? Here simple permanent tissue and complex permanent tissue are the two types of tissues. Here simple permanent tissue made up of only one type of cells. Simple permanent tissue is made up of only one type of cells, and complex permanent tissue is made up of more than one type of cells. ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಸೆಲ್ಲಿಂದ ಇದನ್ನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂನ ಮೇಡಪ್ ಆಗಿರುತ್ತೆ. ಆ್ಯಂಡ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸನ್ನು ಬೇರೆ ಬೇರೆ ಆಗಿರ್ತಕ್ಕಂತಹ ಫಂಕ್ಷನ್ಗಳನ್ನು ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಅದನ್ನು ನೋಡ್ತೀವಿ. ಅದೇ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಪರ್ಫಾರ್ಮ್ ಸೇಮ್ ಫಂಕ್ಷನ್ ಇನ್ ಕಂಡಕ್ಷನ್. ಅದನ್ನು ಸೇಮ್ ಫಂಕ್ಷನನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂನ ನೋಡ್ತೀವಿ. ಆ್ಯಂಡ್ ದೆನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ಯಾರೆನ್ಕೈಮಾ, ಕಾಲನ್ಕೈಮಾ ಆ್ಯಂಡ್ ಸ್ಕ್ಲಿರೆನ್ಕೈಮಾ on the basis of their cell wall. So differentiate between parenchyma, collenchyma and sclerenchyma on the basis of their cell walls. Here parenchyma, unspecialized cells are called parenchyma. Irregular thickened corners you have to see into the ಕಾಲನ್ಕೈಮಾ. ಕಾಲನ್ಕೈಮದಲ್ಲಿ ಇರ್ರೆಗ್ಯುಲರ್ ಆಗಿರ್ತಕ್ಕಂಥ ಥಿಕ್ಡ್ ಕಾರ್ನರ್ಸ್ಗಳನ್ನು ನೀವು ನೋಡ್ತೀರಾ, ಅದನ್ನು ಕಾಲನ್ಕೈಮಾ. ಆ್ಯಂಡ್ ಸ್ಕ್ಲಿರೆನ್ಕೈಮಾಲ್ ಸೆಲ್ಸ್ ಆರ್ ಹಾರ್ಡ್ ಆ್ಯಂಡ್ ಸ್ಟಫ್. ಸೊ ಸ್ಕ್ಲಿರೆನ್ಕೈಮಾದಲ್ಲಿ ಏನಾಗಿರುತ್ತೆ, ಸೆಲ್ಸ್ಗಳನ್ನು ಹಾರ್ಡ್ ಮತ್ತು ಸ್ಟಫ್ ಆಗಿರ್ತಕ್ಕಂಥದ್ದನ್ನು ನಾವು ಸ್ಕ್ಲಿರೆನ್ಕೈಮಾದಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಥಿನ್ ಇನ್ ಪ್ಯಾರೆನ್ಕೈಮಾ ದ ಸೆಲ್ಸ್ ಆರ್ ವೆರಿ ಥಿನ್. ಪ್ಯಾರೆನ್ಕೈಮಾ ಸೆಲ್ಸಲ್ಲಿ ಏನಾಗಿರುತ್ತೆ, ಸೆಲ್ಸನ್ನು ಬಹಳಷ್ಟು ಥಿನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಕಾಲನ್ಕೈಮಾ ಫ್ಲೆಕ್ಸಿಬಿಲಿಟಿ ಈಸ್ ಮೋರ್. ಕಾಲನ್ಕೈಮಾದಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಕಾಲನ್ಕೈಮಾದಲ್ಲಿ ನೋಡ್ತೀವಿ. ಅದನ್ನೇ ಸ್ಕ್ಲಿರೆನ್ಕೈಮಾ ಯು ಟು ಸಿ ದಟ್ ದ ಮೆಕ್ಯಾನಿಕಲ್ ಸಪೋರ್ಟ್, ಆದಷ್ಟು ಮೆಕ್ಯಾನಿಕಲ್ ಸಪೋರ್ಟ್ ಸ್ಕ್ಲಿರೆನ್ಕೈಮಾದಲ್ಲಿ ಇರುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಸ್ಟೊಮ್ಯಾಟಾ? ಸೊ ಸ್ಟೊಮ್ಯಾಟಾದ ಫಂಕ್ಷನ್ಸನ್ನು ಏನು? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್. ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಆರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ ಆರ್ ದ ಫಂಕ್ಷನ್ಸ್ ಆಫ್ ದ ಸ್ಟೊಮ್ಯಾಟಾ. ಫಸ್ಟ್ ಸ್ಟೊಮ್ಯಾಟಾ ಏನು ಮಾಡುತ್ತೆ, ಗ್ಯಾಸಸನ್ನು ಎಕ್ಸ್ಚೇಂಜ್ ಮಾಡುತ್ತೆ ಮತ್ತು ವಾಟರನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ. ನೋಡಿ, ಎಲ್ಲರೂ ಕೂಡ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿರಿ. ಸೊ ದಿಸ್ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮಿನೇಷನ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಟು ಶೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ತ್ರೀ ಟೈಪ್ಸ್ ಆಫ್ ಮಸಲ್ ಫೈಬರ್ಸ್. ಮೂರು ವಿಧವಾಗಿರ್ತಕ್ಕಂತಹ ಮಸಲ್ ಫೈಬರ್ಸನ್ನು ಸೊ ಡಿಫ್ರೆನ್ಷಿಯೇಟನ್ನು ಮಾಡಿರಿ ಅಂತಕ್ಕಂಥದ್ದನ್ನಲ್ಲಿ ಹೇಳಿದ್ದಾರೆ. ಆ್ಯಂಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಟ್ರಿಯೇಟೆಡ್, ಅನ್ಸ್ಟ್ರಿಯೇಟೆಡ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್. ಇಲ್ಲಿ ಮೂರು ಮಸಲ್ಸನ್ನು ಕೊಟ್ಟಿದ್ದಾರೆ. ಯಾವ್ದು? ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅನ್ಸ್ಟ್ರಿಯೇಟೆಡ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ಸೈಟ್ ಆಫ್ ಲೊಕೇಶನ್ ಇನ್ ದ ಬಾಡಿ. Striated muscles. So you have to see that in the striated muscles are alternative dark muscles. You have to see that dark bands, cylindrical and unbranched multinucleate cells you have to see into the striated cells. For example, muscles. And then unstriated muscles. So unstriated muscles are smooth, involuntary, spindle shaped, long pointed ends you have to see in the
ಅನ್ಸ್ಟೇಟೆಡ್ ಮಸಲ್ಸ್. ಫಾರ್ ಎಕ್ಸಾಂಪಲ್ ಯುರೇಟರ್ಸ್, ಐ ಬ್ರಾಂಕೈ ಆಫ್ lungs. Ureters ಮತ್ತು bronchi of lungs are the examples of the unstraighted muscles. And then cardiac muscles. So voluntary, rhythmic, concentration and relaxation and uninucleate muscles you have to see into the cardiac muscles. In cardiac muscles you have to see that the voluntary, rhythmic, concentration and relaxation of the uninucleate muscles you have to see into the cardiac muscles. For example heart. And then this diagram is very important. Draw a neat label diagram of a neuron. ಸೊ ನ್ಯೂರಾನ್ ಡಯಾಗ್ರಾಮನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇದನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಡಯಾಗ್ರಾಮ್ ನಿಮಗೆ ಸೊ ಗೂಗಲ್ ಮೀಟ್ ಕ್ಲಾಸಲ್ಲೂ ಕೂಡ ನೀವು ಇದನ್ನು ಸ್ಟಡಿ ಮಾಡಿದ್ದೀರಾ. ಸೊ ಚೆನ್ನಾಗಿ ಇದನ್ನು ಯು ಹ್ಯಾವ್ ಪ್ರಾಕ್ಟೀಸ್ 2 or 3 times. ಸೊ ಬಿಕಾಸ್ ದಿಸ್ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ದೆನ್ ವೇರ್ ಡು ಯು ಫೈಂಡ್ ಏರಿಯೋಲಾರ್ ಟಿಶ್ಯೂ? ನೀವು ಏರಿಯೋಲಾರ್ ಟಿಶ್ಯೂನ ಎಲ್ಲಿ ಫೈಂಡ್ ಔಟ್ ಮಾಡ್ತೀರಾ? It is found between the skin and around the blood vessels of nerves and in the bone marrow. It fills the space inside the organs, support internal organs and helps in repair of tissues. It is found between the skin and the blood vessels of nerves. ಸೊ ಬ್ಲಡ್ ವೆಸಲ್ಸ್ ನರ್ವ್ಸ್ಗಳ ಏನು ಬ್ಲಡ್ ವೆಸಲ್ಸ್ಗಳನ್ನು ಇರುತ್ತೋ ಅಲ್ಲಿ ಮತ್ತು ಸ್ಕಿನ್ನಿನ ಮಧ್ಯಭಾಗದಲ್ಲಿ ಏರಿಯಲಾರ್ ಟಿಶ್ಯೂವನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಟು ದ ಬೋನ್ ಮ್ಯಾರೋ. ಬೋನ್ ಮ್ಯಾರೋಯಲ್ಲೂ ಕೂಡ ಇಟ್ ಫಿಲ್ಸ್ ದ ಸ್ಪೇಸ್, ಅದನ್ನು ಸ್ಪೇಸನ್ನು ಫಿಲಪ್ ಮಾಡ್ತಕ್ಕಂತಹ ಕೆಲಸವನ್ನು ಈ ಟಿಶ್ಯೂವನ್ನು ಮಾಡುತ್ತೆ. ಆ್ಯಂಡ್ ಇನ್ಸೈಡ್ ದ ಆರ್ಗನ್ಸ್, ಮತ್ತು ಆರ್ಗನ್ಸಿನ ಒಳಗಡೆಯೂ ಕೂಡ ಏನಾಗಿರುತ್ತೆ ಈ ಏರಿಯಲಾರ್ ಟಿಶ್ಯೂ ಇರುತ್ತೆ. ಇಟ್ ಸಪೋರ್ಟ್ಸ್ ಸೊ ಇಟ್ಸ್ ಪ್ರೆಸೆಂಟ್ ಇನ್ ದ ಇನ್ಸೈಡ್ ದ ಆರ್ಗನ್ಸ್ ಆ್ಯಂಡ್ ಇಟ್ ಸಪೋರ್ಟ್ಸ್ ದ ಇಂಟರ್ನಲ್ ಆರ್ಗನ್ಸ್ ಆ್ಯಂಡ್ ಹೆಲ್ಪ್ಸ್ ಇನ್ ರಿಪೇರ್ ಆಫ್ ಟಿಶ್ಯೂಸ್. ಮತ್ತು ಇದನ್ನು ನಾವು ಇಂಟರ್ನಲ್ ಆರ್ಗನ್ಸ್ಗಳನ್ನು ಏನೇನಿದೆಯೋ ಸೊ ಅದನ್ನು ಸಪೋರ್ಟ್ ಮಾಡಿ ಅದನ್ನು ಏನಾದರೂ ಸ್ವಲ್ಪ ಮಟ್ಟಿಗೆ ಏನಾದರೂ ಗಾಯ ಏನಾದರೂ ಆದರೆ ಅದನ್ನು ರಿಪೇರನ್ನು ಮಾಡಿ ಅದನ್ನೇನು ಮಾಡುತ್ತೆ ಒರಿಜಿನಲ್ ಪೊಸಿಷನ್ನಿಗೆ ತರುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಸಿ ದಟ್ ದ ಏರಿಯಲ್ ಟಿಶ್ಯೂಸ್ ಇರ್ found between the skin and around the blood vessels of nerves and in bone marrow, and it fills the space inside the organs and support the internal organs and helps in the repair of tissues. And then what is a ligament? Ligament ಅಂದರೆ ಏನು? 2 bones can be connected to each other. So this type of connective tissues called ligament. 2 bones can be ಕನೆಕ್ಟೆಡ್ ಟು ಈಚ್ ಅದರ್. 2 ಬೋನ್ಸು ಕೂಡ ಒಂದಕ್ಕೊಂದು ಏನಾಗಿರುತ್ತೆ ಕನೆಕ್ಟೆಡ್ ಆಗಿರುತ್ತೆ. ಸೊ ಅದನ್ನು ಏನಂತ ಕರೀತಾರೆ? ಲಿಗಮೆಂಟ್ಸ್ ಅಂತಂದು ಕರೀತಾರೆ. 2 bones ಕ್ಯಾನ್ ಬಿ ಕನೆಕ್ಟೆಡ್ ಟು ಈಚ್ ಅದರ್. ದಿಸ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಕಾಲ್ಡ್ ಲಿಗಮೆಂಟ್. ಆ ಒಂದು ಟೈಪ್ ಆಗಿರ್ತಕ್ಕಂಥ ಕನೆಕ್ಟಿವ್ ಟಿಶ್ಯೂನ ಲಿಗಮೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಟೆಂಡನ್ಸ್. ವಾಟ್ ಆರ್ ಟೆಂಡನ್ಸ್? ಟೆಂಡನ್ಸ್ ಕನೆಕ್ಟ್ ಮಸಲ್ಸ್ ಟು ಬೋನ್ಸ್ ಆ್ಯಂಡ್ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ಈ ಟೆಂಡನ್ಸನ್ನು ಏನಾಗಿರುತ್ತೆ ಮಸಲ್ಸ್ ಮತ್ತು ಬೋನ್ಸ್ ಎರಡಕ್ಕೂ ಕೂಡ ಇದನ್ನು ಕನೆಕ್ಟನ್ ಆಗಿರುತ್ತೆ. ಮತ್ತು ಇಟ್ ಆಲ್ಸೋ ಕನೆಕ್ಟ್ ದ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಆ್ಯಂಡ್ ಟೆಂಡನ್ಸ್ ಆರ್ ಫೈಬ್ರಸ್ ಟಿಶ್ಯೂ ವಿತ್ ಗ್ರೇಟ್ ಸ್ಟ್ರೆಂತ್ ಬಟ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ. ಟೆಂಡನ್ಸನ್ನು ಒಂದು ಫೈಬ್ರಸ್ ಟಿಶ್ಯೂ ಆಗಿರುತ್ತೆ. ಆ ಒಂದು ಗ್ರೇಟ್ ಸ್ಟ್ರೆಂತ್ ಮತ್ತು ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿಯನ್ನು ಅದನ್ನು ಹೊಂದ್ಕೊಂಡಿರುತ್ತೆ. And then so you have to see that the another one is improvement in food resources. This chapter is also very important. So improvement in food resources chapter. So why do we get from cereals, pulses, fruits and vegetables? So ನೀವು ಎಲ್ಲಿ ಏನೇನು ಸೀರಿಯಲ್ಸ್ಗಳಲ್ಲಿ ಪಲ್ಸಸ್ಗಳಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲೆಲ್ಲಿ ಪಡ್ಕೊಳ್ತೀರಾ? ಸೊ ಲೆಟ್ ಅಸ್ ಸಿ ಅಬೌಟ್ ದಟ್. ಸೊ ಹಿಯರ್ ಸೀರಿಯಲ್ಸ್ ಫಾರ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಎನರ್ಜಿ. ಪಲ್ಸಸ್ ಇನ್ ಪ್ರೋಟೀನ್ಸ್. ಪಲ್ಸಸಲ್ಲಿ ಪ್ರೋಟೀನ್ಸನ್ನು ಇರುತ್ತೆ. ಸೀರಿಯಲ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಎನರ್ಜಿಯನ್ನು ಇರುತ್ತೆ. ವೆಜಿಟೇಬಲ್ಸಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಯು ಹ್ಯಾವ್ ಟು ಸಿ ದಟ್ ದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇನ್ ದ ವೆಜಿಟೇಬಲ್ಸ್. And then how do biotic and abiotic factors affect ಕ್ರಾಪ್ ಪ್ರೊಡಕ್ಷನ್? ಯಾವ ಥರ ಜೀವಂತ ಇರ್ತಕ್ಕಂಥ ಮತ್ತು ಜೀವವನ್ನು ಇಲ್ಲದೇ ಇರ್ತಕ್ಕಂತಹ ಏನು ಒಂದು ವಾಮ್ಸ್ಗಳೇನೋ ಇದೋ ಇದನ್ನು ಒಂದು ಕ್ರಾಪಿಗೆ ಇದನ್ನು ಜೀವ ಇಲ್ದಿರ್ತಕ್ಕಂತಹ ಏನು ನೆಲವನ್ನು ಇದೆ ಸೊ ಇದಕ್ಕೆ ಅಫೆಕ್ಟ್ ಮಾಡುತ್ತೆ.
ಅಂತಂದು ಕೇಳಿದ್ದಾನೆ. ಇಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್, ಇಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಯಾವುದಪ್ಪ, ಜೀವಂತವನ್ನು ಇರ್ತಕ್ಕಂತಹ ಫ್ಯಾಕ್ಟರ್ಸ್ಗಳು ಯಾವುದಪ್ಪ ಅಂದರೆ ವಾರ್ಮ್ಸ್ ಅಂದರೆ ಹುಳಗಳು, ಇನ್ಸೆಕ್ಟ್ಸ್, ಬರ್ಡ್ಸ್. ಸೊ ರೆಡ್ಯೂಸಸ್ ದ ರೀಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ಪೋಲನ್. ಇದನ್ನು ಏನು ಮಾಡುತ್ತೆ ಅಂದರೆ ರೀಪ್ರೊಡಕ್ಟಿವ್ ಆ್ಯಕ್ಟಿವಿಟಿಯನ್ನು ರೆಡ್ಯೂಸಸ್ ಮಾಡುತ್ತೆ. ಆ್ಯಂಡ್ ಪೋಲನ್ ಗ್ರೈನ್ಸ್ ವಿಚ್ ರೆಡ್ಯೂಸಸ್ ದ ಈಲ್ಡ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ವಿಂಡ್, ರೈನ್, salinity, heat, cold, frost affects the agronomic characters to reduce the crop production. ಇಲ್ಲಿ ನಾನ್ ಲಿವಿಂಗ್ ಕಾಂಪೊನೆಂಟ್ ಆಗಿರ್ತಕ್ಕಂತಹ ವಿಂಡ್ ಆಗಿರಬಹುದು, ರೈನ್ ಆಗಿರಬಹುದು, ಸ್ಯಾಲಿನಿಟಿ ಆಗಿರ್ಬೋದು, ಹೀಟ್ ಮತ್ತು ಕೋಲ್ಡ್, ಫ್ರಾಸ್ಟ್ ಎಫೆಕ್ಟ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರ್ಸ್ ಟು ರೆಡ್ಯೂಸ್ ದ ಕ್ರಾಪ್ ಪ್ರೊಡಕ್ಷನ್. ಆ್ಯಂಡ್ ದೆನ್ ಸೊ ವಾಟ್ ಆರ್ ದ ಡಿಸಾರ್ಡರ್ಸ್ ಅಗ್ರೋನಾಮಿಕ್ ಕ್ಯಾರೆಕ್ಟರ್ಸ್ ಫಾರ್ ಕ್ರಾಪ್ ಇಂಪ್ರೂವ್ಮೆಂಟ್. ಸೊ ಅಗ್ರಾನಮಿಕ್ ಕ್ಯಾರೆಕ್ಟರ್ಸ್ಗಳನ್ನು ಒಂದು ಕ್ರಾಪ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಏನು ಡಿಸಾರ್ಡರ್ಸ್ಗಳನ್ನು ನೀವು ನೋಡ್ತೀರಾ. ಟಾಲ್ನೆಸ್ ಆ್ಯಂಡ್ ಪ್ರೊಫ್ಯೂಸ್ ಬ್ರಾಂಚಿಂಗ್ ಡಿಸಾರ್ಡರ್ ಫಾರ್ ಫಾಡರ್ ಕ್ರಾಪ್ಸ್ ಆ್ಯಂಡ್ ಡಾಫ್ನೆಸ್ ಫಾರ್ cereals. So you have to see that the disordered agronomic characters for the crop production are tallness and profuse branching disorder for fodder crops and dwarfness for cereals. And then what are macronutrients and why are they called macronutrients? macronutrients ಅಂದ್ರೆ ಏನು ಮತ್ತು ಯಾಕೆ ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕಾಲ್ ಮಾಡ್ತೀವಿ. ಸೊ ಪ್ಲ್ಯಾಂಟ್ಸ್ ವಿಚ್ ರಿಕ್ವೈರ್ ಲಾರ್ಜ್ ಕ್ವಾಂಟಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ಇಟ್ಸ್ ಅಗ್ನೋಮಿಕ್ ಕ್ಯಾರೆಕ್ಟರ್ಸ್ ಕಾಲ್ಡ್ macronutrients. Plants which require the large quantity of nutrients for its agronomic characters, so that's why it is called it as a macronutrients. So requirement of nutrients in large doses, hence they are called macronutrients. ಸೊ ರಿಕ್ವೈರ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಲಾರ್ಜ್ ಡೋಸಸಲ್ಲಿ ಏನು ನ್ಯೂಟ್ರಿಯೆಂಟ್ಸನ್ನು ರಿಕ್ವೈರ್ಮೆಂಟನ್ನು ಆಗುತ್ತೋ ಸೊ ಅದನ್ನು ಏನಂತ ಕರೀತಾರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಹೆನ್ಸ್ ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಆ್ಯಂಡ್ ದೆನ್ ಹೌ ಡು ಪ್ಲ್ಯಾಂಟ್ಸ್ ಗೆಟ್ ನ್ಯೂಟ್ರಿಯೆಂಟ್ಸ್. ಸೊ ಯಾವ ಥರ ಪ್ಲ್ಯಾಂಟ್ಸ್ಗಳನ್ನು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳುತ್ತೆ. ಸೊ ಬೈ ದ ಅಸಿಮಿಲೇಷನ್ ಥ್ರೂ ಸಾಯಿಲ್, ವಾಟರ್ ಆ್ಯಂಡ್ ಏರ್. ಸಾಯಿಲಿನ ಮೂಲಕ, ವಾಟರಿನ ಮೂಲಕ, ಗಾಳಿಗಳ ಮೂಲಕ ಅಸಿಮಿಲೇಟನ್ನು ಮಾಡಿ ಅಂದರೆ ಬೈ ಮೀನ್ಸ್ ಆಫ್ ಕಂಡಕ್ಷನ್ ದ ಅಸೆಂಟ್ ಆಫ್ ಸ್ಯಾಪ್ ಡಿಪೆಂಡಿಂಗ್ ಅಪಾನ್ ದ ಪ್ಲ್ಯಾಂಟ್ ವೆರೈಟಿ. ಸೊ ಬೈ ಕಂಡಕ್ಷನ್ ದ plant, water, soil and the air, so and ascent of sap depending upon the plants variety, plants gets the nutrients. And then so what are the differences between manure and fertilizers? manure ಮತ್ತು fertilizers differences ಏನು ಅಂತಂದು. So let us see the differences between the manure and fertilizers. You know that natural fertilizers and artificial fertilizers. ಇಲ್ಲಿ ನ್ಯಾಚುರಲ್ ಫರ್ಟಿಲೈಸರ್ಸ್ produced by natural phenomenon. So here manure produced by natural phenomenon. Here fertilizers produced from chemical process. ನ್ಯಾಚುರಲ್ ಫೆನಾಮಿನಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತಹ ಫರ್ಟಿಲೈಸರನ್ನು ಮ್ಯಾನ್ಯೂರ್ ಅಂತ ಕರೀತಾರೆ. ಅದನ್ನು ಕೆಮಿಕಲ್ ಪ್ರೋಸೆಸ್ಸಿಂದ ತಯಾರಾಗ್ತಕ್ಕಂತಹ ಒಂದು ಫರ್ಟಿಲೈಸರ್ಸನ್ನು ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತಂದು ಕರಿತೀವಿ. ಇಲ್ಲಿ ಡೋಸೇಜ್ ಈಸ್ ನಾಟ್ ಫಿಕ್ಸ್ಡ್. ಇಲ್ಲಿ ಯಾವುದೇ ಆಗಿರ್ತಕ್ಕಂತಹ ಡೋಸೇಜನ್ನು ಏನಾಗಿರಲ್ಲ, ಮ್ಯಾನ್ಯೂರಲ್ಲಿ ಫಿಕ್ಸನ್ನು ಆಗಿರಲ್ಲ. ಅದೇ ಡೋಸೇಜ್ ಈಸ್ ಫಿಕ್ಸ್ಡ್, ಇದರಲ್ಲಿ ಡೋಸೇಜನ್ನು ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಮೇಂಟೈನ್ ದ pH ಆಫ್ ಸಾಯಿಲ್. ಮ್ಯಾನ್ಯೂರನ್ನು ಏನು ಮಾಡುತ್ತೆ ಅಂದರೆ ಸಾಯಿಲಿನ pH ಲೆವೆಲನ್ನು ಅದನ್ನು ಮೇಂಟೈನನ್ನು ಮಾಡುತ್ತೆ. ಇದನ್ನು ನ್ಯಾಚುರಲ್ ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಏನು ಮಾಡುತ್ತೆ, ಇದನ್ನು ಮ್ಯಾನ್ಯೂರ್ ಅನ್ನೋದು ಇಟ್ಸ್ ಮೇಂಟೈನ್ ದ pH ಆಫ್ ದ ಸಾಯಿಲ್. ಅದೇ ಫರ್ಟಿಲೈಸರ್ಸ್ pH ಆಫ್ ಸಾಯಿಲ್ ಮೇ ಬಿ ಆಲ್ಟರ್ಡ್. ಸೊ pH ಆಫ್ ಸಾಯಿಲನ್ನು ಏನಾಗಿರುತ್ತೆ ಫರ್ಟಿಲೈಸರ್ಸಲ್ಲಿ ಆಲ್ಟರ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇಟ್ ಈಸ್ ರಿಚ್ ವಿತ್ ಮೈಕ್ರೋಬ್ಸ್. ಇದು ಮೈಕ್ರೋಬ್ಸ್ಗಿಂದ ಕೂಡಿರತಕ್ಕಂಥದ್ದನ್ನು ಆ್ಯಂಡ್ ರಿಚ್ ವಿತ್ ಮೈಕ್ರೋಬ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಡು ನಾಟ್ ಪಲ್ಯೂಟ್ ದ ಸಾಯಿಲ್. ಮೈಕ್ರೋಬ್ ನ್ಯೂಟ್ರಿಯೆಂಟ್ಸ್ಗಳಿಂದ ಅದನ್ನು ರಿಚ್ ಆಗಿರುತ್ತೆ ಮತ್ತು ಸಾಯಿಲನ್ನು ಅದನ್ನು ಪಲ್ಯೂಟನ್ನು ಮಾಡಲ್ಲ. ಮತ್ತು ಇದನ್ನು ಫರ್ಟಿಲೈಸರ್ಸ್ ಆರ್ ರಿಚ್ ವಿತ್ ಫಾಸ್ಫರಸ್, ಪೊಟ್ಯಾಷಿಯಮ್ ಆ್ಯಂಡ್ ಪಲ್ಯೂಟ್ ದ ಸಾಯಿಲ್. ಈ ಫರ್ಟಿಲೈಸರ್ಸನ್ನು ಫಾಸ್ಫರಸ್, ಪೊಟ್ಯಾಷಿಯಮ್ ಮತ್ತು ಸಾಯಿಲನ್ನು ಪಲ್ಯೂಟ್ ಮಾಡ್ತಕ್ಕಂತಹ ಕೆಲಸವನ್ನು ಇದನ್ನು ಮಾಡುತ್ತೆ. ಯಾಕಂದರೆ ಈ ಫರ್ಟಿಲೈಸರ್ಸ್ ಒನ್ ಆಫ್ ದ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಇಟ್ಸ್ ಪಲ್ಯೂಟೆಡ್ ದ ಲ್ಯಾಂಡ್. ಅದನ್ನು ಮಾಡುತ್ತೆ, ಲ್ಯಾಂಡು ಕೂಡ ಅದನ್ನು ಪಲ್ಯೂಟೆಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ.
And then, so what are the differences between you have to see that the prawns and the egg layers, boilers and egg layers and their management. ಬಾಯ್ಲರ್ಸ್ಗಳಲ್ಲೂ ಮತ್ತು ಎಗ್ ಲೇಯರ್ ಕೊಡ್ತಕ್ಕಂತಹ ಎಗ್ ಲೇಯರ್ ಕಾಕ್ಗಳಿಗೂ ಏನು ಡಿಫ್ರೆನ್ಸಸನ್ನು ಇರುತ್ತೆ, ಹೆನ್ಸ್ಗಳನ್ನು ಏನೇನು ಡಿಫ್ರೆನ್ಸನ್ನು ಇರುತ್ತೆ, ಕೋಳಿಗಳನ್ನ ಮೊಟ್ಟೆ ಹಾಕ್ತಕ್ಕಂತಹ ಕೋಳಿಗಳು ಮತ್ತು ಬಾಯ್ಲರ್ ಕೋಳಿಗಳಲ್ಲಿ ಇಬ್ಬರಲ್ಲಿ ಏನು ವ್ಯತ್ಯಾಸವನ್ನು ಇದೆ ಅಂತಂದು. ಇಲ್ಲಿ ಬಾಯ್ಲರ್ಸ್ ಹಿಯರ್ ಪ್ರೋಟೀನ್ ರಿಚ್, ಬಾಯ್ಲರ್ಸನ್ನು ಏನಾಗಿರುತ್ತೆ ಇಲ್ಲಿ ಪ್ರೋಟೀನ್ ರಿಚ್ ಆಗಿರ್ತಕ್ಕಂತಹ ಒಂದು ಬಾಯ್ಲರ್ ಮಾಂಸವನ್ನು ಏನಿದೆಯೋ ಆದಷ್ಟು ಅದನ್ನು ಏನಾಗಿರುತ್ತೆ ಪ್ರೋಟೀನಿಂದ ರಿಚ್ ಆಗಿರುತ್ತೆ. ಅದೇ ಅಡಿಗೆನೇಟ್ ಫ್ಯಾಟ್, ಅದರಲ್ಲಿ ಆದಷ್ಟು ಫ್ಯಾಟಿನ ಅಂಶವನ್ನು ಆದಷ್ಟು ಎಗ್ಗಿನೇಟ್ ಆಗಿರ್ತಕ್ಕಂತಹದ್ದನ್ನು ನಾವಲ್ಲಿ ನೋಡ್ತೀವಿ. ಮತ್ತು ಹೈ ಲೆವೆಲ್ ಆಫ್ ವಿಟಮಿನ್ ಎ ಮತ್ತು ಕೆ, ಹೈ ಲೆವೆಲ್ ಆಫ್ ವಿಟಮಿನ್ ಎ ಮತ್ತು ಕೆ ಮತ್ತು ಫ್ಯಾಟ್ ಅದರಲ್ಲಿ ಇರ್ತಕ್ಕಂತಹದ್ದು ನಾವು ಬಾಯ್ಲರ್ಸಲ್ಲಿ ನೋಡ್ತೀವಿ. ಬಾಯ್ಲರ್ಸ್ ಆದ ಪ್ರೋಟೀನ್ ರಿಚ್, ಬಾಯ್ಲರ್ಸಲ್ಲಿ ಪ್ರೋಟೀನ್ ಅಂಶವನ್ನು ಜಾಸ್ತಿ ಇರುತ್ತೆ, ಫ್ಯಾಟಿನ ಅಂಶವೂ ಕೂಡ ಜಾಸ್ತಿ ಇರುತ್ತೆ, ಮತ್ತು ಹೈ ಲೆವೆಲ್ ಆಫ್ ವಿಟಮಿನ್ ಎ ಮತ್ತು ವಿಟಮಿನ್ ಕೆ ಅನ್ನು ಅದರಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದು ಎಗ್ ಲೇಯಿಂಗ್ ಅನಿಮಲ್ಸ್ ಅಂದರೆ ಮೇಂಟೆನೆನ್ಸ್ ಕಾಸ್ಟ್ ಈಸ್ ಹೈ. ಸೊ ಅದರ ಕಾಸ್ಟನ್ನು ಏನಾಗಿರುತ್ತೆ ಆದಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಎಗ್ ಲೇಯರ್ ಕಾಕ್ ಆಗಿರೋದ್ರಿಂದ, ಹೆನ್ಸ್ಗಳಾಗಿರೋದ್ರಿಂದ ಸೊ ಅದೇನೇನು ಮಾಡುತ್ತೆ ಅಂದರೆ ಸೊ ಅದರ ಕಾಸ್ಟನ್ನು ಜಾಸ್ತಿ ಇರ್ತಕ್ಕಂತಹದ್ದನ್ನು ನಾವು ಒಂದು ಹೆಣ್ಣಿಂದು ನಾವು ಕೋಳಿದು ನಾವು ನೋಡ್ತೀವಿ. ಮತ್ತು ಹಾಗೆಯೇ ಸಪ್ಲಿಮೆಂಟ್ ಆಫ್ ಫುಡ್ ಆ್ಯಂಡ್ ಪ್ರೋಟೀನ್, ಸೊ ಅದ್ರದ್ದು ಫುಡ್ ಮತ್ತು ಪ್ರೋಟೀನ್ ಅನ್ನು ಜಾಸ್ತಿ ಇರ್ತಕ್ಕಂತಹದನ್ನು ನಾವು ಆ ಒಂದು ಇದರಲ್ಲಿ ಎಗ್ ಲೇಯರ್ ಆಗಿರ್ತಕ್ಕಂತಹ ಕೋಳಿಗಳಲ್ಲಿ ನೋಡ್ತೀವಿ. ಸ್ಪೆಷಲಿ ಎಗ್ ಲೇಯರ್ ಆಗಿರ್ತಕ್ಕಂಥ ಹೆನ್ಸ್ಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ಹಾಗಾಗಿ ಇದು ಬಾಯ್ಲರ್ಸ್ ಆರ್ ಪ್ರೋಟೀನ್ ರಿಚ್, ಅಡಿಗೆನೇಟ್ ಫ್ಯಾಟ್, ಹೈ ಲೆವೆಲ್ ಆಫ್ ವಿಟಮಿನ್ ಎ ಆ್ಯಂಡ್ ಕೆ ಇರುತ್ತೆ. ಎಗ್ ಲೇಯರ್ ಆಗಿರ್ತಕ್ಕಂತಹ ಇದು ಏನು ಕೋಳಿಗಳನ್ನು ಇದೆ ಅದನ್ನು ಹೈಲಿ ಕಾಸ್ಟ್, ಅದರ ಕಾಸ್ಟನ್ನು ಜಾಸ್ತಿ ಆಗಿರುತ್ತೆ. ಮತ್ತು ಅದರದ್ದು ಪ್ರೋಟೀನ್ ಜಾಸ್ತಿಯನ್ನು ಇರ್ತಕ್ಕಂಥದ್ದನ್ನು ನಾವು ಅದರಲ್ಲಿ ನೋಡ್ತೀವಿ. ಮತ್ತು ಹೌ ಆರ್ ಫಿಶ್ ಒಬ್ಟೈನ್ಡ್, ಸೊ ಫಿಶನ್ನು ಯಾವ ಥರ ಒಬ್ಟೈನ್ ಆಗುತ್ತೆ. ಫಿಶ್ ಆರ್ ಒಬ್ಟೈನ್ಡ್ ಬೈ ನ್ಯೂಟ್ರಲ್ ಪ್ರೋಸೆಸ್ ಆರ್ ಆರ್ಟಿಫಿಷಿಯಲ್ ಬೇಸ್ಡ್ ಸೈಂಟಿಫಿಕ್ ಅಪ್ರೋಚಸ್ ಆ್ಯಂಡ್ ಸೂಟೇಬಲ್ ಹ್ಯಾಬಿಚುಯಲ್ ಕಂಡೀಷನ್. ಫಿಶಸ್ ಆರ್ ಒಬ್ಟೈನ್ಡ್ ಬೈ ನ್ಯೂಟ್ರಲ್ ಪ್ರೊಸೆಸಸ್ಸಿಂದ ಇದನ್ನು ಒಬ್ಟೈನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಟ್ ಈಸ್ ಒನ್ ಆಫ್ ದ ಆರ್ಟಿಫಿಷಿಯಲ್ ಬೇಸ್ಡ್ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ಸೂಟೇಬಲ್ ಫಾರ್ ಹ್ಯಾಬಿಚುಯಲ್ ಕಂಡೀಷನ್. ಆ್ಯಂಡ್ ದೆನ್ so give any one method of crop production which ensures ಹೈ ಈಲ್ಡ್ ಕೊಡ್ತಕ್ಕಂತಹ ಒಂದು ಕ್ರಾಪ್ ಪ್ರೊಡಕ್ಷನನ್ನು ಎನ್ಶೋರ್ ಆಗೋಕ್ಕೆ ಏನೇನು ಮೆಥಡ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡ್ತೀರಾ ಅಂತಂದು. ಸೊ ಹಿಯರ್ ಹೈಯರ್ ಈಲ್ಡ್, ಇಂಪ್ರೂವ್ಡ್ ಕ್ವಾಲಿಟಿ. ಸೊ ಹೈಯರ್ ಈಲ್ಡ್ ಕೊಡಬೇಕಂದ್ರೆ ಕ್ವಾಲಿಟಿಯನ್ನು ನಾವು ಏನು ಮಾಡಬೇಕಾಗುತ್ತೆ, ಆ ಸೀಡ್ಸಿಂದ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಆ ಸ್ವೀಡ್ ಕ್ವಾಲಿಟಿಯನ್ನು ಚೆನ್ನಾಗಿದೆ ಅಂದರೆ ಸೊ ಇಂಪ್ರೂವ್ಡ್ ಕ್ವಾಲಿಟಿನೂ ಕೂಡ ಏನಾಗಿರುತ್ತೆ ಅಲ್ಲಿ ಜಾಸ್ತಿ ಆಗಿರುತ್ತೆ. ಮತ್ತು ಬಯೋಟಿಕ್ ಆ್ಯಂಡ್ ಬಯೋಟಿಕ್ ರೆಸಿಸ್ಟೆಂಟ್ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಕಾಂಪೋನೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಮೆಥಡ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಆ್ಯಂಡ್ ಚೇಂಜ್ ಇನ್ ಮೆಚುರಿಟಿ ಡ್ಯೂರೇಷನ್ ಕೂಡ ಏನಾಗಿರುತ್ತೆ ಅಲ್ಲಿ ಚೇಂಜಸ್ಸನ್ನು ಆಗಿರುತ್ತೆ. ಆ್ಯಂಡ್ ವೈಡರ್ ಅಡಾಪ್ಟಬಿಲಿಟಿ, ಆದಷ್ಟು ವೈಡರ್ ಅಡಾಪ್ಟಬಿಲಿಟಿನೂ ಕೂಡ ಅದರಲ್ಲಿರುತ್ತೆ. ಡಿಸೈರೇಬಲ್ ಅಗ್ರೋನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ಹ್ಯಾವ್ ಟು ಸಿ ಅಬೌಟ್ ದಟ್, ಆದಷ್ಟು ಡಿಸೈರೇಬಲ್ ಆಗಿರ್ತಕ್ಕಂಥ ಅಗ್ರೋನಾಮಿಕ್ ಕ್ಯಾರೆಕ್ಟರ್ಸ್ಗಳನ್ನು ಕೂಡ ಇದರಲ್ಲಿ ಇರುತ್ತೆ. ಆ್ಯಂಡ್ ದೆನ್ ವೈಡರ್ ಅಡಾಪ್ಟಬಿಲಿಟಿ, ಇಟ್ ಸ್ಟೆಬಿಲೈಸಸ್ ದ ಕ್ರಾಪ್ ಪ್ರೊಡಕ್ಷನ್ ಅಂಡರ್ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. You have to see that one variety can then be grown under different climate conditions in different areas. ಸೊ ಬೇರೆ ಕ್ಲೈಮೇಟಿಕ್ ಕಂಡೀಷನ್ಗಳಲ್ಲಿ ಬೇರೆ ಏರಿಯಾಗಳಲ್ಲಿ ಬೇರೆ ಥರ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ತಕ್ಕಂತೆ ಏನಾಗುತ್ತೆ ಅಲ್ಲಿ ಕ್ರಾಪ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ವೈ ಆರ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಯೂಸ್ಡ್ ಇನ್ ದ ಫೀಲ್ಡ್ಸ್, ಯಾಕೆ ಮೆನ್ಯೂರ್ ಮತ್ತು ಫರ್ಟಿಲೈಸರ್ಸ್ಗಳನ್ನು ಫೀಲ್ಡ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಮೆನ್ಯೂರ್ ಪ್ರೊವೈಡ್ ಕಂಡೀಷನಲ್ ಫಾರ್ ಕ್ರಾಪ್ಸ್, ರೆಡ್ಯೂಸಸ್ ದ ಸಾಯಿಲ್ ಎರೋಷನ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಫಾರ್ ಲೀವ್ಸ್ ರೂಟ್ಸ್ ಬೈ ಮೀನ್ಸ್ ಆಫ್ ಪೊಟ್ಯಾಷಿಯಮ್ ಆ್ಯಂಡ್ ಫಾಸ್ಫರಸ್. ಮೆನ್ಯೂರನ್ನು ಏನು ಮಾಡುತ್ತೆ ಅಂದರೆ ಆದಷ್ಟು ಸಾಯಿಲ್ ಎರೋಷನನ್ನು ಆಗುವ ಹಾಗೆ, ಸಾಯಿಲ್ ಪೊಲ್ಯೂಷನನ್ನು ಆಗುವ ಹಾಗೆ, ಸೊ ಲೀಫ್ ರೂಟ್ಸ್ಗಳನ್ನು ಕಂಟ್ರೋಲನ್ನು ಮಾಡಿಕೊಂಡು ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಏನಿದೆಯಾ
ಸೊ ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಈ ಮ್ಯಾನ್ಯೂರನ್ನು ಮಾಡುತ್ತೆ. ಅದೇ ಫರ್ಟಿಲೈಸರ್ಸ್ ಆಗಿರೋದ್ರೆ ಡಿಸೈರೇಬಲ್ ನ್ಯೂಟ್ರಿಯೆಂಟ್ಸ್ ಅಪ್ಲೈಡ್ ಟು ದ ಸಾಯಿಲ್ ಆ್ಯಂಡ್ ಕ್ರಾಪ್ ಟು ಪ್ರೊಡ್ಯೂಸ್ ಆ್ಯಂಡ್ ಹೆಲ್ಪ್. ಡಿಸೈರೇಬಲ್ ಆಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಆಗಿ ಇಲ್ಲಿ ಕ್ರಾಪ್ಸನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕ್ರಾಪ್ಸನ್ನು ಪ್ರೊಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡ್ತದನ್ನು ನಾವು ಇದರಲ್ಲಿ ಫರ್ಟಿಲೈಸರ್ಸನ್ನು ನೋಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಕಡಿಮೆ ಇದೆ ಅಂದರೆ ನಾವು ನೈಟ್ರೋಜನ್ ಅಂಶವನ್ನೇ ಅದರಲ್ಲಿ ಅಳವಡಿಸಬೇಕು. ಸೊ ಹಾಗಾಗಿ ನಾವು ನೈಟ್ರೋಜನ್ ಅಂಶವನ್ನು ನಾವು ಪಡ್ಕೊಂಡು ಅದನ್ನು ನೈಟ್ರೋಜನ್ ಇರ್ತಕ್ಕಂತಹ ಫರ್ಟಿಲೈಸರ್ಸನ್ನು ನಾವು ಯೂಸ್ ಮಾಡಿ, ನಮಗೆ ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕಂದರೆ ನಮಗೆ ಯಾವ ಎಲಿಮೆಂಟ್ಸನ್ನು ಬೇಕಾಗುತ್ತೆ, ಯಾವ ಕೆಮಿಕಲ್ ಫರ್ಟಿಲೈಸರನ್ನು ಬೇಕಿರುತ್ತೋ ಆ ಒಂದು ಫರ್ಟಿಲೈಸರನ್ನು ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಯೂಸ್ ಮಾಡಬಹುದು. ಸೊ ಹಾಗಾಗಿ ಡಿಸೈರೇಬಲ್ ನ್ಯೂಟ್ರಿಯೆಂಟ್ಸ್ ಅದರಿಂದ ಸಪ್ಲೈ ಆಗುತ್ತೆ ಆ್ಯಂಡ್ ಕ್ರಾಪ್ಸ್ ಟು ದ ಪ್ರೊಡ್ಯೂಸ್ ಹೆಲ್ಪ್ ಕ್ರಾಪ್ಸನ್ನು ಪ್ರೊಡ್ಯೂಸ್ ಆಗೋಕ್ಕೆ ಅದನ್ನು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ ಕ್ರಾಪಿಂಗ್ ಆ್ಯಂಡ್ ಕ್ರಾಪ್ ರೊಟೇಷನ್. ಸೊ ಕ್ರಾಪ್ ರೊಟೇಷನ್ ಮತ್ತು ಇಂಟರ್ ಕ್ರಾಪಿಂಗ್ ಆಗೋಕ್ಕೆ ಏನೇನು ಅಡ್ವಾಂಟೇಜಸ್ಗಳು ಅಂತಂದು. ಸೊ ಇಂಟರ್ ಕ್ರಾಪಿಂಗ್ ಕನ್ಸರ್ವ್ ನ್ಯೂಟ್ರಿಯೆಂಟ್ಸ್ ಆಫ್ ದ ಸಾಯಿಲ್. ಸೊ ಸಾಯಿಲಿನ ನ್ಯೂಟ್ರಿಯೆಂಟ್ಸ್ಗಳನ್ನು ಕನ್ಸರ್ವ್ ಮಾಡುತ್ತೆ. ಆ್ಯಂಡ್ ವೀಡ್ಸ್ ಕ್ಯಾನ್ ಬಿ ಕಂಟ್ರೋಲ್. ಯು ಹ್ಯಾವ್ ಟು ಸಿ ದಟ್ ದ ವೀಡ್ಸ್ ಅಂದರೆ ಕಳೆ ಅಂತ ಹೇಳ್ತೀವಲ್ಲ ಅದನ್ನು. ಸೊ ಇಟ್ ಕ್ಯಾನ್ ಬಿ ಈಸಿಲಿ ಟು ಕಂಟ್ರೋಲ್ ದ ವೀಡ್ಸ್. ಆ್ಯಂಡ್ ದೆನ್ ಕ್ರಾಪ್ ರೊಟೇಷನ್. pH ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆಫ್ ದ ಸಾಯಿಲ್ ಕ್ಯಾನ್ ಬಿ ಕನ್ಸರ್ವ್ಡ್. pH ಮತ್ತು ನ್ಯೂಟ್ರಿಯೆಂಟ್ಸನ್ನು ಏನು ಮಾಡ್ಬೋದು, ಸಾಯಿಲಲ್ಲಿ ಕನ್ಸರ್ವ್ಡನ್ನು ಮಾಡ್ಬೋದು. ಯು ಹ್ಯಾವ್ ಟು ಸಿ ದಟ್ ದ pH ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆಫ್ ದ ಸಾಯಿಲ್ಸ್ ಕ್ಯಾನ್ ಬಿ ಕನ್ಸರ್ವ್ಡ್. ಆ್ಯಂಡ್ ಸಾಯಿಲ್ ಎರೋಷನ್ ಕ್ಯಾನ್ ಬಿ ಕಂಟ್ರೋಲ್ಡ್. ಸೊ ಸಾಯಿಲ್ ಎರೋಷನ್ ಆಗೋದನ್ನು ಕೂಡ ನಾವು ಇಲ್ಲಿ ಏನು ಮಾಡ್ಬೋದು, ಕಂಟ್ರೋಲ್ಡನ್ನು ಮಾಡ್ಬೋದು. ಯು ಹ್ಯಾವ್ ಟು ಸಿ ದಟ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ ಕ್ರಾಪಿಂಗ್ ಆ್ಯಂಡ್ ಕ್ರಾಪ್ ರೊಟೇಷನ್ಸ್ ಆರ್ ಕನ್ಸರ್ವ್ ನ್ಯೂಟ್ರಿಯೆಂಟ್ಸ್ ಆಫ್ ದ ಸಾಯಿಲ್ and weeds can be controlled. And pH and in crop rotation you have to see that the pH and nutrients of the soils can be conserved and soil erosions can be controlled it. And then another one question is, what are the benefits of cattle farming? So you have to see that the loose stocks can be maintained. ಅಂದರೆ ಲೂಸ್ ಸ್ಟಾಕ್ಸ್ ಮೀನ್ಸ್ ಸಾಕು ಪ್ರಾಣಿಗಳು ಅಂತಂದು. ಈ ಸಾಕು ಪ್ರಾಣಿಗಳಿಂದ ಏನು ಮಾಡ್ಬೋದು, ಮೇಂಟೈನನ್ನು ಮಾಡ್ಬೋದು. ಯು ಹ್ಯಾವ್ ಟು ಸಿ ದಟ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಕ್ಯಾನ್ ಬಿ ಮೇಂಟೈನ್ಡ್. ಮಣ್ಣಿನ ಫಲವತ್ತತೆಯನ್ನು ಏನು ಮಾಡ್ಬೋದು, ಇಲ್ಲಿ ಮೇಂಟೈನನ್ನು ಮಾಡ್ಬೋದು. ಯು ಹ್ಯಾವ್ ಟು ಸಿ ದಟ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ಸ್ ಕ್ಯಾನ್ ಬಿ ಮೇಂಟೈನ್. ಸಾಯಿಲ್ ಎರೋಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರಿಕ್ವೈರ್ಡ್ ಡೆಪ್ತ್ ಆಫ್ ಫ್ಲಫಿಂಗ್. ಸಾಯಿಲ್ ಎರೋಷನ್ ಏನು ಮಾಡುತ್ತೆ ಅಂದರೆ ಫ್ಲಫಿಂಗ್ ಮಾಡೋದ್ರಿಂದನೂ ಕೂಡ ಏನು ಮಾಡ್ಬೋದು, ಸಾಯಿಲ್ ಎರೋಷನ್ ಆಗೋದನ್ನು ನಾವು ಕಂಟ್ರೋಲನ್ನು ಮಾಡ್ಬೋದು. ಆ್ಯಂಡ್ ದೆನ್ ನೇಮ್ ಟು ಖಾರಿಫ್ ಆ್ಯಂಡ್ ರಾಬಿ ಕ್ರಾಪ್ಸ್. ಖಾರಿಫ್ ಮತ್ತು ರಾಬಿ ಕ್ರಾಪ್ನ ಹೆಸರನ್ನೇ ಹೇಳ್ರಿ. ಖಾರಿಫ್ ಕ್ರಾಪ್ಸ್ ಯಾವ್ದ್ಯಾವುದು, ಪ್ಯಾಡಿ ಮತ್ತು ಸೋಯಾಬೀನ್. ರಾಬಿ ಕ್ರಾಪ್ಸ್ ಆರ್ ವೀಟ್ ಆ್ಯಂಡ್ ಗ್ರಾಮ್ ಆರ್ ದ ರಾಬಿ ಕ್ರಾಪ್ಸ್. ಆ್ಯಂಡ್ ದೆನ್ ವಾಟ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳು ಯಾವ್ಯಾವು ಅಂತಂದು. ಬೈ ಇಂಟ್ರಡ್ಯೂಸಿಂಗ್ ಜೀನ್ ವಿತ್ ರಿಕ್ವೈರ್ಡ್ ಕ್ಯಾರೆಕ್ಟರ್ಸ್ ಇಂಟು ಎ ಕ್ರಾಪ್ ಫಾರ್ ಇಟ್ಸ್ ಇಂಪ್ರೂವ್ಮೆಂಟ್. ಕ್ರಾಪ್ಗಳ ಇಂಪ್ರೂವ್ಮೆಂಟನ್ನು ಆಗುವುದಕ್ಕಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜೀನ್ಗಳನ್ನು ಅಳವಡಿಸಿ ಏನು ಮಾಡೋದು, ಕ್ರಾಪ್ ಕ್ಯಾರೆಕ್ಟರ್ಸನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಬೈ ಇಂಟ್ರೊಡ್ಯೂಸಿಂಗ್ ಜೀನ್ ವಿತ್ ರಿಕ್ವೈರ್ಡ್ ಕ್ಯಾರೆಕ್ಟರ್ಸ್ ಇಂಟು ಕ್ರಾಪ್ ಫಾರ್ ಇಟ್ಸ್ ಇಂಪ್ರೂವ್ಮೆಂಟ್. ಕ್ರಾಪ್ ಇಂಪ್ರೂವ್ಮೆಂಟನ್ನು ಆಗೋದಕ್ಕಾಗಿ ಬೇರೆ ಬೇರೆ ಆಗಿರ್ತಕ್ಕಂತಹ ಜೀನ್ಸ್ಗಳನ್ನು ಅಳವಡಿಸಿ ಕ್ರಾಪನ್ನು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಮತ್ತು who provides nutrients to plants. So air, water and soil are provided the nutrients to plants. ಪ್ಲ್ಯಾಂಟ್ಸಿಗೆ ಏನೇನು ಅಂಶವನ್ನು ನ್ಯೂಟ್ರಿಯೆಂಟ್ಸನ್ನು ಮಾಡುತ್ತೆ ಅಂತ, ಯಾವ ನ್ಯೂಟ್ರಿಯೆಂಟ್ಸನ್ನು ಪ್ರೊವೈಡ್ ಆಗುತ್ತೆ ಅಂದರೆ, ಯಾವ ನ್ಯೂಟ್ರಿಯೆಂಟ್ಸನ್ನು ಯಾವುದ್ರ ಮೂಲಕ ಪ್ರೊವೈಡ್ ಆಗುತ್ತೆ ಅಂದರೆ ಏರು, ವಾಟರ್ ಮತ್ತು ಸಾಯಿಲ್. ಆ್ಯಂಡ್ ನೇಮ್ ಟು ವೀಡ್ಸ್. ಪಾರ್ಥೇನಿಯಮ್ ಆ್ಯಂಡ್ ಝ್ಯಾಂಥಿಯಮ್ ಆರ್ ದ ಟೂ ಟೈಪ್ಸ್ ಆಫ್ ದ ವೀಡ್ಸ್. ಪಾರ್ಥೇನಿಯಮ್ ಮತ್ತು ಝ್ಯಾಂಥಿಯಮ್ ಅಂತಕ್ಕಂತಹ ಎರಡು ವೀಡ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ನೇಮ್ ಟು ಇಂಡಿಯನ್ ಕ್ಯಾಟಲ್ಸ್. ಸೊ ಎರಡು ಇಂಡಿಯನ್ ಕ್ಯಾಟಲಿನ ಹೆಸರನ್ನು ಹೇಳ್ರಿ. ಬಾಸ್ ಇಂಡಿಕಸ್ ಮತ್ತು ಬಾಸ್ ಬೊಬ್ಯಾಲಸ್ ಆರ್ ದ ಟೂ ಟೈಪ್ಸ್ ಆಫ್ ಇಂಡಿಯನ್ ಕ್ಯಾಟಲ್ಸ್. ಇಂಡಿಯನ್ ಕ್ಯಾಟಲ್ಸಲ್ಲೂ ಕೂಡ ಎರಡು ವಿಧ. ಅದು ಯಾವ್ದ್ಯಾವುದು, ಬಾಸ್ ಬೊಬ್ಯಾಲಿಸ್ ಮತ್ತು ಬಾಸ್ ಇಂಡಿಕಸ್. ಬಾಸ್ ಇಂಡಿಕಸ್ ಅನ್ನೋದು ಕೌಸ್ ಮತ್ತು ಬಾಸ್ ಬೊಬ್ಯಾಲಸ್ ಅನ್ನೋದು ಬೆಫಲೋಸ್ ಆರ್ ದ ಟೂ ಇಂಡಿಯನ್ ಕ್ಯಾಟಲ್ಸ್. ಆ್ಯಂಡ್ ನೇಮ್ ಟು ಮೆರೈನ್ ಫಿಶ್ ವೆರೈಟೀಸ್. ಸೊ ಮೆರೈನ್ ಫಿಶ್ ಅನ್ನತಕ್ಕಂತಹ ಎರಡು ವೆರೈಟಿಯನ್ನು ಹೇಳ್ರಿ ಅಂತಂದು ಹೇಳಿದ್ದಾನೆ. ಯಾವುದು, ಟ್ಯೂನಾ ಮ್ಯಾಕ್ರಲ್ ಆರ್ ದ ಟ್ಯೂನಾ ಅಕ್ರಲ್ ಆರ್ ದ ಮೆರೈನ್ ಫಿಶ್ ವೆರೈಟಿ. ಹ್ಯಾವ್ ಟು ಸಿ ದಟ್ ದ ಟೂ ಮೆರೈನ್ ಫಿಶಸ್ ದೇ ಆರ್ ಟ್ಯೂನಾ ಆ್ಯಂಡ್ ಮ್ಯಾಕ್ರಲ್ ಆರ್ ದ ಮೆರೈನ್ ಫಿಶಸ್. ಆ್ಯಂಡ್ ನೇಮ್ ದ ಟೂ ಪ್ರಾಡಕ್ಟ್ಸ್ ಫ್ರಮ್ ಎಪಿಕಲ್ಚರ್. ಸೊ ಎಪಿಕಲ್ಚರಲ್ಲಿ ಇರ್ತಕ್ಕಂತಹ ಎರಡು ಪ್ರಾಡಕ್ಟ್ಸ್ಗಳನ್ನು ಯಾವ್ಯಾವ,
honey and wax are the two products from the apiculture. And then define mixed cropping ಅಂದರೆ ಏನು ಅಂತಂದು. ಸೊ ಇಟ್ ಈಸ್ ಎ ಮೆಥಡ್ ಇನ್ ವಿಚ್ 2 or more crops grow simultaneously on the same piece of land. Mixed cropping is one of the method in which it is 2 or more crops grow simultaneously on the piece of land. ಒಂದೇ ಒಂದು ಪೀಸ್ ಆಫ್ ಲ್ಯಾಂಡಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಾಗಿರ್ತಕ್ಕಂತಹ ಕ್ರಾಪ್ಸ್ಗಳನ್ನು ಸೈಮಲ್ಟೇನಿಯಸ್ ಆಗಿ ಗ್ರೋತ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಮಿಕ್ಸ್ಡ್ ಕ್ರಾಪಿಂಗ್. ಆ್ಯಂಡ್ ದೆನ್ ಸೊ ವಾಟ್ ಈಸ್ ದ ಮೋಸ್ಟ್ ಕಾಮನ್ ಪೆಸ್ಟಿಸೈಡ್ಸ್ ಯೂಸ್ ಇನ್ ಅವರ್ ಕಂಟ್ರಿ? ನಮ್ಮ ಕಂಟ್ರಿಯಲ್ಲಿ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ ಪೆಸ್ಟಿಸೈಡನ್ನು ಯಾವುದು ಅಂತಂದು DDT ಅಂದರೆ ಡೈಕ್ಲೋರೋಡೈಫಿನೈಲ್ ಟ್ರೈಕ್ಲೋರೋ ಈಥೈನ್ ಆರ್ ದ ಮೋಸ್ಟ್ ಕಾಮನ್ ಪೆಸ್ಟಿಸೈಡ್ಸ್ ಇನ್ ಅವರ್ ಕಂಟ್ರಿ. ಓಕೆ, ಥ್ಯಾಂಕ್ ಯು.